बेळगावमधील रविवार पेठेतील कांदा मार्केट परिसरात आग लागल्याची घटना शुक्रवारी पहाटे घडली। या आगीमध्ये 3 दुकानांना आग लागली होती। स्टेशनरी दुकान, प्लास्टिक भांडी आणि अन्य सामानांची दुकाने या आगीमध्ये भस्मसात झाली। 2 अग्निशमन वाहनांच्या मदतीने आग आटोक्यात आणण्याचे काम सुरू झालं। आग नियंत्रणात न आल्याने ती शेजारच्या दुकानापर्यंत पसरण्याची भीती निर्माण झाली होती। विशेषतः जवळच पेंटिंगचे दुकान आणि फटाक्यांचे दुकान असल्यामुळे परिसरात अधिक भीतीचं वातावरण तयार झालं होतं। घटनास्थळी ट्रॅफिक एसीपी जे.आर. निकम यांनी भेट दिली। 3:45 ಬಂದಿತ್ರಿ 3:45 ಈ ತರ ಕಡಿ ಬಜಾರ್ನಲ್ಲಿ ಪ್ಲಾಸ್ಟಿಕ್ ಅಂಗಡಿ ಫೈರ್ ಆಗಿದೆ ಅಂತ ಮೆಸೇಜ್ ಬಂತು। ತಕ್ಷಣ ವೆಹಿಕಲ್ ಮೂವ್ ಮಾಡಿದ್ವಿ, ಫೈರ್ ಎಲ್ಲ ಪುಟ್ ಅಪ್ ಮಾಡಿದ್ವಿ। ಈ ಫೈರ್ ಆಗಿದ್ದು ಶಾರ್ಟ್ ಸರ್ಕ್ಯೂಟ್ ನಿಂದ ಫೈರ್ ಆಗಿದ್ದು। ಏನೇನು ಇದಾಗಿತ್ತು? ಪ್ಲಾಸ್ಟಿಕ್ ಮಟೀರಿಯಲ್ ಎಲ್ಲ ಸುಟ್ಟೋಗಿದೆ, ಪೂರ್ತಿ ಬಿಲ್ಡಿಂಗ್ ಒಳಗಡೆ ಏನಿದಿಲ್ಲ ಎಲ್ಲ ಸುಟ್ಟೋಗಿತ್ತು। ಟೋಟಲಿ ನಾವು 10 ಗಾಡಿ ನೀರು ಹೊಡೆದ್ವಿ, 10 ಗಾಡಿ ನೀರು ಹೊಡೆದು ಎಲ್ಲ ಫೈರ್ ಎಲ್ಲ ಇದು ಮಾಡಿದ್ವಿ, ಕೂಲಿಂಗ್ ಮಾಡಿದ್ವಿ ಎಲ್ಲ। ಜೆಸಿಬಿ ಅವರು ತರಿಸಿದ್ವಿ, ಅದ್ರ ಬಿಲ್ಡಿಂಗ್ ಎಲ್ಲ ಲಾಪ್ಸ್ ಆಗ್ತದೆ, ಜೆಸಿಬಿ ಇದಂತ ಬೇಡ ಅಂತ ಇದ್ರೆ ಅದ್ರ ಹೊರಗಿಂದೆಲ್ಲ ವೇಸ್ಟ್ ಎಲ್ಲ ಹೋಗ್ಬೇಕಲ್ಲ, ಅದು ಸ್ವಲ್ಪ ಬೆಸ್ಟ್ ಜೆಸಿಬಿ ತಂದು ಹೊರಗಿಂದೆಲ್ಲ ಮಟೀರಿಯಲ್ಸ್ ಎಲ್ಲ ಹೊರಗಡೆ ತೆಗಿಸಲಾಗಿ ಇದು ಮಾಡಿದ್ವಿ। ಕಾರ್ಯಾಚರಣೆ 3-4 ಇಲ್ಲಿವರೆಗೆ ಟೋಟಲಿ ಒಂದು 4-5 ತಾಸು, 5 ತಾಸು। ನನ್ನ ಹೆಸರು ಶಿವಾಜಿ ಕುರ್ವಿ ಅಂತ, ಫೈರ್ ಸ್ಟೇಷನ್ ಆಫೀಸರ್ ಬೆಳಗಾಂ। ಮ್ಯಾಕ್ಸಿಮಮ್ 25 लाख तक लॉस ಆಗ್ಬೋದು। विनोद कोलकार, KMM मराठी, बेळगाव।